ಸುಂಟಿಗೊಪ್ಪ ಟ್ರಾಫಿಕ್ ಇವತ್ತು ನೋಡಿ ಹೇಗಿದೆ ಅಂತ. ಏನು ಹೇಳೋದು ಗುರು ಇದಕ್ಕೆ. ಏನು ಟ್ರಾಫಿಕ್ ಇದು. ಶೋ ಏನು ಗುರು ಇದು, ಸುಂಟಿಗೊಪ್ಪ ಬೆಂಗಳೂರು ಆದಂಗಿದೆ ಅಲ್ಲ. ಹಿಂಗೊಂದು ಟ್ರಾಫಿಕ್ ಇದ್ರೆ ಕೊಡಗು ಮುಳುಗೋಗ್ಬಿಡ್ತದೆ ತೂಕ ಜಾಸ್ತಿ ಆಗಿ. ಹೋಗ್ತಾ ಇದ್ದೀವಿ ಮಡಿಕೇರಿ ಕಡೆಗೆ. ಒಂದು ಒಳ್ಳೆ ಎಕ್ಸಾಟಿಕ್ ಪ್ಲೇಸ್ ತೋರಿಸ್ತೀನಿ, ಒಂಥರ ಸಖತ್ತಾಗಿರೋ ಜಾಗ. ನಾನು ಹಂಗೆ ಗೂಗಲಲ್ಲಿ ಅಲ್ಲಿ ಇಲ್ಲಿ ಸ್ಕ್ರೋಲ್ ಮಾಡ್ತಿದ್ದೆ, ಅದಕ್ಕೆ ಸರಿಯಾಗಿ ಯಾರೋ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಸ್ಟೋರಿ ಎಲ್ಲ ಹಾಕಿದ್ರು. ಹಂಗೆ ನೋಡಿ ವಿಚಾರಿಸ್ಬಿಟ್ಟು ಹಂಗೆ ಒಂದು ರೌಂಡು ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತೇಳಿ ಹೊರಟಿದ್ದೀನಿ. ನನಗೇನು ತುಂಬ ಇಷ್ಟ ಆಯಿತು, ಒಂಥರ ತುಂಬ ಫೋಟೋಜೆನಿಕ್ ಜಾಗ ಥರ ಕಾಣಿಸ್ತಿತ್ತು. ಹಾಗೆ ಮನೆ ಹೊರಟು ಸುಂಟಿಗೊಪ್ಪದಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಮಡಿಕೇರಿ ಕಡೆಗೆ ಪಯಣ ನಮ್ಮ ಉಗಿಬಂಡಿ ಹೊರಟಿದೆ. ಇನ್ನು ಜಾಸ್ತಿ ಕತೆ ಹೊಡೆದು ಬ್ಯಾಟ್ರಿನೆಲ್ಲ ವೀಕ್ ಮಾಡ್ಕೊಳ್ಳೋದು ಬೇಡ. ಮುಂಚೆ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ಹೇಳ್ದಂಗೆ ಬ್ಯಾಟ್ರಿ ಬ್ಯಾಕಪ್ ತುಂಬ ಕಮ್ಮಿ ಇದೆ. ಅದಕ್ಕೆ ಎಷ್ಟು ಬೇಕಷ್ಟೇ ಕತೆ ಹೊಡೆದ್ಬಿಟ್ಟು ನಮ್ಮ ಪಾಡಿಗೆ ನಾವು ನಮ್ಮ ಪಯಣನ ಮುಂದುವರ್ಸೋಣ. ಮಾತ್ರ ಈ ನಂಬ್ತಿರೋ ಬಿಡ್ತಿರೋ ಕಣ್ಣಿಗೆ ಕಾಣಿಸಿದಲ್ಲ ನೋಡಿ, ಮಾಲೆ ಪಟಾಕಿ ಇದ್ದಂಗೆ ವೆಹಿಕಲ್ಸ್ ಇದೆ. ಒಂದರಿಂದ ಒಂದು 4 ವೀಲರ್ಗಳ ದಸರಾ ಟೈಮಲ್ಲಿ ಮುಂಚೆ ಹಿಂಗೆ ಇರ್ತಿತ್ತು ಗುರು. ಮಡಿಕೇರಿ ದಸರಾ ನೋಡೋಕೆ ಬರೋ ವೆಹಿಕಲ್ಗಳು ಈಗ ನೋಡಿದರೆ ಸುಮ್ಮನೆ ಮಳೆ ಬಂದರೆ ಸಾಕು ಈ ರೇಂಜಿಗೆ ವೆಹಿಕಲ್ಸು. ಯಪ್ಪ ದೇವರೇ, ಈ ಕಡೆ ಬರ್ತಾ ರಣಮಳೆ ಸಟ್ ಹಾಕೊಂಡ್ಬಿಡ್ತು ಗುರು. ಏನು ಕಮ್ಮಿ ಮಳೆ ಹೊಡಿತಿದೆಯಾ ಅದು. ಬಟ್ ಈ ಸಲ ನಾನು ಹೇಗೆ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದಾಜು ಮಾಡ್ತಾ ಇರ್ಬೋದು ನೀವು. ಏನಿಲ್ಲ, ಫುಲ್ ಕವರು ಪ್ಲಾಸ್ಟಿಕ್ ಸುತ್ತಿಟ್ಟಿದ್ದೀನಿ ಅದು ಕ್ಯಾಮರಕ್ಕೆ. ಒಂದು ಡ್ರಾಪ್ ನೀರು ಒಳಗಡೆ ಹೋಗೋದಾಗ ಮಾಡಿದ್ದೀನಿ. ಹಾಗೆ ಧೈರ್ಯದಲ್ಲಿ ಮಳೆಯಲ್ಲಿ ಕೂಡ ಬ್ಲಾಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮು ಲೈಕ್ ವ್ಲಾಗ್ ಬರ್ಬೇಕಾದ್ರೆ ನಾನು ತೋರಿಸ್ತೀನಿ ಹೇಗೆಲ್ಲ ಸರ್ಕಸ್ ಅಂತ. ಮಳೆ ಮಾತ್ರ ಕೆಚ್ಚಾಡ್ತಿದೆ, ಕ್ರೇಜಿ ಆಗಿದೆ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಹುಚ್ಚು ಟ್ರಾಫಿಕ್ಗಳು ಬೇರೆ, ಜೀಪ್ಗಳು ತಾರ್ ಮೇಲೆ ತಾರು ಅಂತ ಹೇಳ್ಕೊಂಡಂಗೆ ಸಾಕತ್ತು. ರೋಡ್ ಉದ್ದಕ್ಕೆ ಒಂದೊಂದು 4 ತಾರು ಕಾಣಿಸ್ತಿದೆ. ಈಗ 2 ತಾರ್ ಮಧ್ಯದಲ್ಲಿ ನಾನಿದ್ದೀನಿ. ಇದು ಹೊಸ ತಾರ್ ಅನಿಸುತ್ತೆ. ಜಸ್ಟ್ ಮಿಸ್ಸುಗರು ಹೋಗ್ಬಿಡ್ತಿದ್ದೆ ಅನ್ನೋವಾಗಿ ತಾರು ಅಂತ ಹೇಳ್ಬಿಟ್ಟು. ಹೈ ಮಳೆ ಹೆಚ್ಚು ಲೈಕ್ ಈ ಹೊಸ ರೈಡರ್ಸ್ಗಳಿಗೆ ನಾನು ಸಜೆಸ್ಟ್ ಮಾಡ್ತೀನಿ. ನಿಮಗೆ ಈ ರೈನಾಕ್ಸು ಮತ್ತು ಬೈಸನ್ನು ಇಂಥವು ಈ ಫ್ಲೋರಸೆಂಟ್ ಕಲರ್ದು ಜಾಕೆಟ್ಗಳು, ರೈನ್ ಕೋಟ್ಗಳು ಕಾಣಿಸ್ತದಲ್ಲ, ಯಾವುದೇ ಕಾರಣಕ್ಕೂ ತಗೊಳ್ಬೇಡಿ. 3 ಕಾಸಿಗೆ ಪ್ರಯೋಜನ ಇಲ್ಲ. ಆಲ್ರೆಡಿ ಕೈ ಒಳಗೆ ಫುಲ್ ಚೆಂಡಿ ಆಗಿದೆ. ಮತ್ತು ಜಿಪ್ ಲೈನ್ ಬರ್ತದಲ್ಲ ಅಲ್ಲಿ ಅಂತೂ ಪೂರ್ತಿ ಚೆಂಡಿ ಆಗಿ ನೀರು ಮೊಟ್ಟೆ ಹತ್ರ ಹೋಯ್ತಾ ಇದೆ. ಸೊ ಸುಮ್ಮನೆ ಅದ್ರ ಬದಲು ಯಾವ್ದಾರು ಒಳ್ಳೆ ಬ್ರ್ಯಾಂಡದು ಅಥವಾ ಹೇಗೋ ಇರಲಿ, ನೀವೇ ಕಣ್ಣಾರೆ ನೋಡಿ ಡೈರೆಕ್ಟಾಗಿ ಶಾಪಿಂದ ಪರ್ಚೇಸ್ ಮಾಡಿ. 100% ವಾಟರ್ ಪ್ರೂಫ್ ಇದ್ರೂ ಕೂಡ ನೀರು ನುಗ್ಗೋದು ಅಲ್ಲಿ ಇಲ್ಲಿಂದ ನುಗ್ತದೆ. ಹಂಗೆ ರೈನಾಕ್ಸ್ ಪ್ಯಾಂಟ್ ಓಕೆ ಆಯಿತಾ. ಬಟ್ ಜಾಕೆಟ್ ಬೈಸನ್ ಯೂಸ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ರೈನಾಕ್ಸ್ ಯೂಸ್ ಮಾಡ್ತಿದ್ದೆ. 2 ಸಹ ನಾಟ್ ಎಟ್ ಆಲ್ ಅಪ್ ಟು ದ ಮಾರ್ಕ್. ಅಡಿಕೇರಿ ಅದೇ ಗಾಳಿಪಟ ಫಿಲಮಲ್ಲಿ ರಂಗಾಯಣ ರಘು ಹೇಳ್ತಾರಲ್ಲ, ಹಂಗೆ ಯಾವ ಸೀಮೆ ಊರ್ರಿ ಇದು ಬಸ್ಲು ಮನೆ ಥರ ಯಾವತ್ತು ನೀರು ಕಡೆ ಇರ್ತದೆ ಅಂತ. ಹಂಗೆ ಸಿಕ್ಕಾಪಟ್ಟೆ ಮಳೆ, ಫಾಗ್ ಕಮ್ಮಿ ಇದೆ ಬಟ್ ರಾಣ ಭೀಕರ ಮಳೆ. ನನಗೆಲ್ಲರೂ ಒಂದು ಕಡೆ ನಿಲ್ಲಿಸ್ಬಿಟ್ಟು ಲೊಕೇಶನ್ ನೋಡಬೇಕು, ಎಲ್ಲಿ ಅಂತ ನಿಲ್ಸೋದು ಹಿಂಗೊಂದು ಕೆಚ್ಚಾಡ್ತಿದ್ರೆ. ಅಂತೂ ಮಡಿಕೇರಿ ಟೋಲ್ ಗೇಟಿಗೆ ತಲುಪಿದ್ದೀನಿ. ಏನು ಮಳೆ ಕೊಟ್ಟಾಟ ಕೊಡ್ತು ಗುರು, ಅಯ್ಯೋ ದೇವರೇ. ರಾಣ ಮಳೆ ಅಂದ್ಕೊಳ್ಳಿ, ಒಳ್ಳೆ ಮಜಾ ಇತ್ತು. ನನಗೆ ಸಿಕ್ಕಾಪಟ್ಟೆ ಆಸೆ ಇತ್ತು ಮಳೆಯಲ್ಲಿ, ಹುಚ್ಚು ರಾಣ ಮಳೆಯಲ್ಲಿ ಒಂದ್ಸಲ ರೈಡ್ ಮಾಡಬೇಕು ಅಂತ.
ಈಗ ನಮ್ಮ ಡೆಸ್ಟಿನೇಷನಿಗೆ ಇಲ್ಲಿ ನಾವು ಎಡಕ್ಕೆ ತಗೊಳ್ಬೇಕು. ರಾಜಾಸೀಟ್ ರಸ್ತೆಯಲ್ಲಿ, ರಾಜಾಸೀಟಿಗೆ ಕರ್ಕೊಂಡು ಹೋಗ್ತಿಲ್ಲ, ಬೇರೆ ಕಡೆ ನಾನು ಹೇಳ್ದಲ್ಲ ಆ ಜಾಗ ಕರ್ಕೊಂಡು ಹೋಗ್ತೀನಿ. ಬಟ್ ಇನ್ನು ಮೇಲೆ ರೋಡೆಲ್ಲ ಅಲಾಟೋಪ್ ರೋಡ್ಗಳು, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೆ. ಫುಲ್ ಫಾಗು. ಇಲ್ಲಿ ಟರ್ಫ್ ಗ್ರೌಂಡ್ ಹಾಕಿದ್ದು ಏನು ಸಖತ್ತಾಗಿದೆ ಅಲ್ಲ. ಮಡಿಕೇರಿನೇ ಗುರು. ಇವೆಲ್ಲ ಯೋಚನೆ ಮಾಡ್ತೀವಿ, ಒಬ್ಬನೇ ಸುತ್ತಿರ್ತೀಯಲ್ಲ ಗುರು, ಬೋರ್ ಆಗಲ್ವಾ, ಬೇಜಾರಾಗಲ್ವ ಅಂತ. ಏನು ಗುರು ಬೇಜಾರಾಗಿರೋದು, ಎಂಜಾಯಿಂಗ್ ಮೈ ಓನ್ ಎಫಿಂಗ್ ಕಂಪನಿ. ನೋಡಿ ಇಲ್ಲಿ, ವಾ ಏಯ್ ಸೈಡ್ ಜಾರ್ರೆ, ಇಲ್ಲೆಲ್ಲ ಇರೋರು ಲಿಟ್ರಲಿ 24 ಗಂಟೆ ಮಂಜೆ. ಇದೇ ನೋಡಿ ನಿಮ್ಮ ನೆಚ್ಚಿನ FMC ಕಾಲೇಜ್, ಫೀಲ್ಡ್ ಮಾರ್ಷಲ್ KM ಕರಿಯಪ್ಪ ಕಾಲೇಜ್. ನಾ ಇಲ್ಲಿ ಗಂಟೆ ಒಳಗೆ ಹೋಗಿಲ್ಲ, ಹೊರಗಡೆ ಮಾತ್ರ ನೋಡಿದ್ದೀನಿ. ಯಾಕಂದರೆ ಅಂಥ ಫ್ರೆಂಡ್ಸ್ಗಳು ಅಂತ ಹೇಳೋರು ಯಾರು ಇಲ್ಲ ಅಲ್ಲಿ ನನಗೆ. ಇದರ ಒಂದು ರೌಂಡ್ ಸುಮ್ಮನೆ ಹೋಗಿ ಬರ್ಬೋದಿತ್ತು. ಇದು ಯಾವುದೋ ಅಡ್ವೆಂಚರ್ ಕ್ಲಬ್ ಇದ್ದಂಗಿದೆ ಅಲ್ಲ, ಬೈಕರ್ಸ್. ನಮ್ಮದು ಸೋಲೋ ಕ್ಲಬ್ಬು, ನಮಗೆ ನಾವೇ ಅಷ್ಟೇ, ಬೇರೆ ವಿಷಯನೇ ಇಲ್ಲ. ಈ ರೋಡ್ದು ಹುಡುಗರು ಅವಸ್ಥೆ ತೆಗೆದು ಹಾಕಿರೋ ರೋಡು, ಹಿಂಸೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ಟಗರೋ, ಏನು ಮಾಡೋದು ಹೇಳಿ. ಸೊ ಪ್ರೀವಿಯಸ್ಲಿ ನಾನು ಇದೇ ರೋಡಲ್ಲಿ ಬಂದಿದ್ದೆ ಆ್ಯಕ್ಚುಲಿ. ಅದು ಡ್ಯಾಮ್ ಅಂತ ತೋರಿಸ್ದಲ್ಲ ಅಂತ, ಕೂಟುಪಳೆ, ಎಸ್ ಅದೇ ಜಾಗ ಇದು. ನೋಡಿ ಅಲ್ಲಿ ಹಾಳಾದ ರೋಡಿಗೆ ಬಂದಿದ್ದೀನಿ ಗುರು. ಇನ್ನೇನು ಮಾಡೋದು ಹೇಳಿ, ಜಾಗಗಳು ನೋಡಬೇಕು, ತೋರಿಸ್ಬೇಕು ಅಂತ ನನಗೂ ಇರ್ತದಲ್ಲ, ರಿಸ್ಕ್ ತೊಗೊಳ್ಳೋದು ಸಣ್ಣ ಪುಟ್ಟದು. ಸೊ ಇದು ರೈಟ್ ಸೈಡ್ ತಗೊಂಡ್ರೆ ಪ್ರಾಬಬ್ಲಿ ಮಾದಲ್ಪಟ್ಟಿ ಕಡೆ ಹೋಗುತ್ತೆ ಅನ್ಸುತ್ತೆ. ನಾವು ಜಪ್ಪ ಅಂದ್ರೂ ಬೈಕ್ ತಗೊಂಡು ಮಾದಲ್ಪಟ್ಟಿಗೆಲ್ಲ ಹೋಗಲ್ಲ. ಹೌದು, ಹೋಗುತ್ತೆ ಇದು ಮಾದಲ್ಪಟ್ಟಿಗೆ. ಆ ರೋಡ್ ಹೆಂಗಿರ್ಬೋದು ಆ ದೇವರಿಗೆ ಗೊತ್ತು. ಬೇಡ, ನಮಗೆ ರಿಸ್ಕೇ ಬೇಡ. ನಾವು ಬಂದಿರೋ ದಾರಿಲೇ ಆರಾಮಾಗಿ ಹೋಗೋಣ. ಸೊ ಇವ್ರ ಹೆಸರು ಬಂದು 1ನೇ ಮೊಣ್ಣಂಗೇರಿ ಅಂತ. ಫುಲ್ ಫಾರೆಸ್ಟ್ ಕವರ್ ಆಗಿ ಮಂಜು ತುಂಬ್ಕೊಂಡಿದೆ ಲೈಟಾಗಿ. ನಾನು ನೋಡ್ರೆ ಯಾವುದೋ ಕಾಡೊಳಗಡೆ ಹೋದಂಗೆ ಆಯ್ತಾ ಇದೆ. ಏನೋ ಹೋಗ್ತಾ ಇದ್ದೀನಿ, ನೋಡೋಣ ಎಲ್ಲಿಗೆ ಹೋಗಿ ತಲುಪ್ತೀನಿ ಅಂತ. ನಾನೊಟ್ಟಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಪುಣ್ಯಕ್ಕೆ ಮಳೆ ಇಲ್ಲ, ಮಳೆ ಇದ್ದಿದ್ರೆ ಜಂಗಲ್ ಮಂಗಲ್ ಆಗೋಯ್ತಿದ್ದೆ. ಈಗ ನಾ ಮಧ್ಯಾಹ್ನ ಸಂಜೆನ ಗೊತ್ತಾಯ್ತಿಲ್ಲ ಗುರು, ಹಂಗಿದೆ ವೆದರ್. ನನಗೆ ಮೊದಲೇ ಶೀತ ಆಗಿ ಸಾತ್ತಿದ್ದೀನಿ. ಇದೆಲ್ಲ ಮುಗ್ದ ಮೇಲೆ ಅಂತೂ ನನ್ನ ಕತೆ ಬಂದು ಈ ರೈಡೆಲ್ಲ ಆದಮೇಲೆ ಹೇಳಿದಷ್ಟೇ ಈಗ ಮಳೆ ಇಲ್ಲ ಅಂತ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಾಗಿ ಸ್ವರ್ಗ ನೋಡ್ಬೇಕಾ? ನೋಡಿ ಇಲ್ಲಿ ಏನು ಸಖತ್ತಾಗಿದೆ ಅಲ್ಲ. ನೇಚರ್ ಮಧ್ಯೆ ಇದ್ದೇ ನನಗೆ ಈ ಥರ ಅನ್ನಿಸ್ತಿದೆ ಅಂದರೆ ಇನ್ನು ಹೊರಗಡೆಯಿಂದ ಬಂದವ್ರ ಪರಿಸ್ಥಿತಿ ಏನು ಹೇಳಿ. ಶೂ ಸ್ಟಾರ್ಟ್ ಆಯ್ತು, ಮಳೆ ಸ್ಟಾರ್ಟ್ ಆಯ್ತು. ಹೇಳಿ ಬಾಯಿ ಮುಚ್ಚಿದಷ್ಟೇ, ಮಳೆ ಇಲ್ಲ ಬಚಾವ್ ಅದೇ ಜಂಗಲ್ ಮೇ ಮಂಗಲ್ ಅಂತ. ಈಗ ಆ್ಯಕ್ಚುಲಾಗಿ ಜಂಗಲ್ ಮೇ ಮಂಗಲ್ ಆಯ್ತಿದ್ದೀನಿ. ಎಲ್ಲ ನಿಲ್ಸ್ ಪಿಸ್ ಹೊಡಿಯೋಣ ಅಂದ್ರೆ ಈ ಮಳೆ ಬಿಡೋದಿಲ್ಲಲ್ಲ ಗುರು. ಸರ್ರಿ ಕೊಡ್ತಾ ಇದೆ ಮಳೆ ಮಾತ್ರ. ಇದೇನೋ ಅಂತರ್ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಡೌನ್ ನೋಡುಗುರು, ಇಲ್ಲಿ ದೊಡ್ಡ ಸಿಕ್ಕಾಪಟ್ಟೆ ಸ್ಟೀಪ್ ಇರೋ ಡೌನ್. ಒಂದೇ ಓಡಲ್ ಆದರೆ ಬಂದ್ಬಿಡ್ತಾ ಡೈಲಾಗ್. ಎಲ್ಲೆಲ್ಲ ಇಳಿಸಿ ಆಫ್ ರೋಡ್ ಮಾಡ್ಕೊಂಡು ಸಾಯ್ಬೋದಾ ಇಲ್ವಾ? ಟ್ರೈ ಮಾಡೋಣ, ಅದಕ್ಕೇನಂತ. ಬಿದ್ದರೆ ಆರು ಬೀಳೋದಷ್ಟೆ, ಇನ್ನೇನು ಮಾಡೋಕ್ಕಾಗಲ್ಲ.
ಏನು ಸಖತ್ತಾಗಿದೆ ಅಲ್ಲ ಇದೊಂದು ಸ್ಪಾಟು. ನೋಡಿಲ್ಲ, ಈಗ ಫಾಗ್ ತುಂಬ್ತಾ ಇದೆ. ಇದು ಆ್ಯಕ್ಚುಲಿ ಮ್ಯಾನ್ ಮೇಡ್ ಲೇಕ್ ಆಯಿತಾ, ಯಾವ ಪರ್ಪೋಸಿಗೋಸ್ಕರ ಮಾಡಿದ್ದಾರೆ ಗೊತ್ತಿಲ್ಲ. ಮಾನವ ನಿರ್ಮಿತ ಕೆರೆ. ಅಲ್ಲೊಂದು ಒಳ್ಳೆ ವ್ಯೂ ಪಾಯಿಂಟು ಸಖತ್ತಾಗಿ ಮಾಡ್ಯಾರೆ ಮಾತ್ರ, ಏನೇ ಹೇಳಿ. ಮರಗಳೊಂದಷ್ಟು ಮಧ್ಯೆ ಈಗ ಮಳೆ ಇರೋ ಕಾರಣ ಪ್ರಾಬಬ್ಲಿ ನೀರು ಜಾಸ್ತಿ ಇರ್ಬೋದೇನೋ. ಇಲ್ಲೊಂದು ಫ್ಲ್ಯಾಗ್ ಪೋಲ್ ಬರೋದೆ, ಸಖತ್ತಾಗಿದೆ. ನಾವೀಗ ಆ ಕಡೆ ಒಂದ್ಸಲ ಹೋಗಿಬಿಟ್ಟು ಬರೋಣ. ಇದ್ರಲ್ಲಿ ಮೀನ್ಗಿನ್ ಇಲ್ವ ಈ ಕತೆ? ಗೂಗಲ್ ನೋಡ್ಬೇಕಾದ್ರೆ ಸ್ವಿಮ್ಮಿಂಗ್ ಲೇಕ್ ಅಂತಿತ್ತು, ಇದರಲ್ಲಿ ಯಾವನ ಮುಳುಗು ಈಜಿಗಿಜಕ್ಕೆ ಅಂತ ಹೋದರೆ ಆ ಕಡೆನೇ. ಹಾಂ, ಚೆನ್ನಾಗಿದೆ ಗುರು, ಬಹಳ ಖುಷಿ ಆಯಿತು. ಜಿಗಣೆ ಹಚ್ಚಿ ಸಾಮಾನ್ಯ ಕಚ್ಚದಿರೋ ಸಾಕಷ್ಟೇ, ಇನ್ನೇನಿಲ್ಲ. ಇದೆಲ್ಲ ಪಕ್ಕ ಜಿಗಣೆಗಳಿರೋ ಏರಿಯಾನೇ, ನೋಡಿದರೆ ಫೀಲ್ ಆಗುತ್ತೆ. ನಂದೆಲ್ಲ ಡರ್ಟ್ ಬೈಕ್ ಆಗಿಬಿಟ್ಟಿದ್ರೆ ಅಲ್ಲೇ ಹಾರಿಸ್ಕೊಂಡು ಹೋಗ್ತಿದ್ದೆ ಆ ಕಡೆ. ಏನು ಮಾಡೋದು, ಹಡಗು ತಂದಿದ್ದೀನಿ. ಸಣ್ಣ ಪುಟ್ಟ ದಾರಿಗಳೆಲ್ಲ ಆಗಲ್ಲ ನೋಡಿ, ಅಲ್ಲೆಲ್ಲ ಸ್ಲಿಪ್ಪಾಗಿ ಎಲ್ಲ ಬಿದ್ದರೆ ಮಣ್ಣು ತಿನ್ಬೇಕಾಯ್ತದೆ ಅಷ್ಟೇ. ನನಗೆ KTM ಇದ್ದಿದ್ರು ತಂದುಬಿಡ್ತಿದ್ದೆ ಗುರು, ಧೈರ್ಯ ಮಾಡಿ. ಅಕ್ಕನ ಬಿದ್ದರೆ ಬೀಳೋಣ ಅಂತ ತಿಳ್ಕೊಂಡು. ಇಲ್ಲಿ ನೀರು ಹೋಯ್ತಿರೋದ, ಅಲ್ಲಿಂದ ಬರ್ತಿರೋದ, ಬಂದು ತುಂಬ್ತಿರೋದ ಅಂತ ಗೊತ್ತಿಲ್ಲ. ಅಲ್ಲ ಪೊದೆ ಎಲ್ಲ ಇದೆ, ಸಾಕಾಗಿದೆ ಅಲ್ವಾ? ಏನಂತೀರಾ? ಲೈಕ್ ಈ ಜಾಗ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬ್ರೋ ಲೊಕೇಶನ್ ಕಳಿಸಿ ಅಂತ. ಹಾಗೆ ಶೇರ್ ಮಾಡ್ತೀನಿ. ನನಗಂತೂ ಈ ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಯ್ತಪ್ಪ. ಇನ್ನು ಹುಡುಗರನ್ನೆಲ್ಲ ಹಾಕೊಂಡು ಇಲ್ಲಿಯೇ ಬರೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ದೂರ, ಏನು ಮಾಡೋಕ್ಕಲ್ಲ. ಅಲ್ಲಿ ತಾವ್ರೇನಾ ಇನ್ನೂ ಸ್ವಲ್ಪ ಮೋಡ ತುಂಬಿದರೆ, ಅಲ್ಲ ಫಾಗ್ ತುಂಬಿದರೆ ಯಾವ್ದಾದ್ರು ಹಾರರ್ ಮೂವಿ ಸೀನ್ ಇದ್ದಂಗೆ ಇರ್ತದೆ ಅಂದ್ಕೊಳ್ತೀನಿ. ನಾನು ನೋಡೋಕ್ಕೆ ಕಾಣೋ ಸೀನ್ ಗೊತ್ತಿಲ್ಲಲ್ಲ ನಿಮಗೆ. ಗುಮ್ಮ ಏನಂತೀರಾ? ಇಷ್ಟ ಆಯ್ತಾ? ಆಗಿರಲೇಬೇಕು ಗುರು. ವಾಯ್ಸ್ ಕೇಳಿಸಿದೆ, ಏನು ಕತೆ ಗೊತ್ತಿಲ್ಲ. ಸಕಾಲಾಗಿದೆ. 100% ಜಿಗಣೆ ಕಚ್ಚದಂತೂ ಫಿಕ್ಸು ನನಗೆ. ಏನು ಮಾಡೋಕ್ಕಾಗಲ್ಲ. ಯಾರು ಇದು ಪ್ರೈವೇಟ್ ಜಾಗನ ಗೌರ್ಮೆಂಟ್ ಜಾಗನ ಗೊತ್ತಿಲ್ಲ. ಅಲ್ಲಿ ಬೋರ್ಡ್ ನೋಡಿದ್ರೆ ನಿಮಗೆ ಗೌರ್ಮೆಂಟ್ ಜಾಗ ಅಂತ ಅನಿಸ್ತು. ಕಾಲ್ದಾರಿಗಳೆಲ್ಲ ಇದೆ, ಚೆನ್ನಾಗಿ ಜಿಗಣೆ ಕಟ್ಟಿರ್ತಾರಲ್ಲ. ಹುಲಿ ತೀರತ್ತೆ ಏನಾರು ಇಲ್ಲದಿದ್ರೆ ಸಾಕು. ಫೈರ್ ಕ್ಯಾಂಪಲ್ಲಿ ಹಾಕಿ ಜಾಲಿ ಮಾಡಿ. ನೋಡ್ರೋ ಸ್ವರ್ಗ. ನಂಗಂತೂ ಫುಲ್ ದಿಲ್ ಖುಷ್ ಗುರು. ನನ್ನ ಮನಸ್ಸನ್ನ ಕಂಪ್ಲೀಟಾಗಿ ಎದ್ಬಿಡ್ತು ಈ ಸುಂದರ ಜಾಗ. ನನ್ನ ಅನೌನ್ಸ್ಮೆಂಟ್ಗಳನ್ನ ಯಾರು ಕೇಳಿಸ್ಕೊಳ್ತಿಲ್ಲಲ್ಲ, ಯಾರೋ ಹುಚ್ಚ ತಿಳ್ಕೊಳ್ಳಿ. ಎಷ್ಟು ಪದೇ ಹೋಗೋ ದಾರಿಗಳು. ಒಂದು ಆ ಕಡೆ ಇರ್ಬೋದು ಸುಮಾರು 2. ಕಾಲು ನೋಡ್ಕೊಂಡು ಇಡೋದೇವರು ಇರೋದೊಬ್ಬನೇ ಗಂಡು ಮಗ. ಸೊ ಇನ್ನು ಹೊರಟೆ. ಸುಮಾರು ಹೊತ್ತಾಯ್ತು ಆ್ಯಕ್ಚುಲಿ ಇಲ್ಲಿ ಬಂದು. ಸಣ್ಣ ಪುಟ್ಟ ವೀಡಿಯೋ ಶೂಟೆಲ್ಲ ಮಾಡಿ ಫೋಟೋ ತೆಗೆದು ಹೊರಟಿದ್ದು. ಸೊ ಈ ಜಾಗದ ಹೆಸರು ಏನು ಅಂತ ಕೇಳ್ತೀರಾ? ಗಾಳಿಬೀಡು ಚಾಪಂಡ ಕೆರೆ ಅಂತ. ಅದು ಯಾಕೆ ಆ ಥರ ಹೆಸರಿದೆ ಅಂತ ಗೊತ್ತಿಲ್ಲ, ಬಟ್ ಇದೆ. ನನಗೆ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಗುರು ಈ ಜಾಗ. ಏನು ಹೇಳಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಡೋಣ. ಮೋಡ ಹತ್ತಿರೋದು ನೋಡಿದರೆ ಯಾಕೋ ಪುನಃ ಕಚ್ಚಡ ಪ್ರೋಗ್ರಾಮಲ್ಲಿದೆ. ಎಸ್, ಸಣ್ಣ ಒಂದು ಆಫ್ ರೋಡ್ ಮುಗಿಸ್ಕೊಂಡು ಫೈನಲಿ ಬಾಯ್ ಟು ಗಾಳಿಬೀಡು ಚಾಪಂಡ ಕೆರೆ. ಫುಲ್ ಕತ್ಲೆ ಆಗೋಗಿದೆಲ್ಲ ಗುರು. ಮಧ್ಯಾಹ್ನ 2 ಗಂಟೆಗೆ ಸೀತಾ ಗಾಡಿ ಫುಲ್ ಹೊಗೆ ಬಿಡ್ತಾ ಇದೆ. ಯಾಕೆ ಅಂತ ಕೇಳ್ತೀರಾ? ವೆದರಿಗೆ. ಸೊ ಈ ಜಾಗ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಹಂಗೆ ಕಮೆಂಟಲ್ಲಿ ತಿಳಿಸಿ. ಎಸ್ ಬ್ರೋ ವಿ ಲೈಕ್ ಇಟ್, ಲವ್ ಇಟ್, ಏನಾರು ಒಂದು ಕಮೆಂಟಲ್ಲಿ ಹಾಕಿ. ಇನ್ನು ವಾಪಸ್ ನಾವು ಹೊರಟಿದ್ದೀವಿ ಮುದ್ದುರಾಜಕೇರಿ ಅಥವಾ ಮಡಿಕೇರಿಗೆ. ಬನ್ನಿ ನಮ್ಮ ಪಯಣನ ಮುಂದುವರ್ಸೋಣ. ಮಡಿಕೇರಿಯಲ್ಲಿ ಎಲ್ಲರೂ ಒಂದು ಕಡೆ ಊಟ ಮಾಡಿ ಮನೆಗೆ ಹೋಗೋಣ.
ಸೊ ವಾಪಸ್ ಬಂದು ಮಡಿಕೇರಿ ತಲುಪಿದ್ದೀನಿ. ಸೊ ಬೆಳಿಗ್ಗೆ ಹೋಗ್ಬೇಕಾದ್ರೆ ಎಷ್ಟಿತ್ತು ಮಂಜು, ಅದರದ್ದು 4 ಪಟ್ಟು ಜಾಸ್ತಿ ಆಗಿದೆ ಈಗ. ಫುಲ್ ಅಂದರೆ ಫುಲ್ ಮಂಜಾಗಿದೆ. ರಾಜಸೀಟ್ ಹತ್ರ ತಲುಪಿದ್ದೀನಿ. ಈ ಮಂಜಿಗೆ ಅದು ಏನು ನೋಡಕ್ಕೆ ಹೋಗ್ತಾರ ಗೊತ್ತಿಲ್ಲ, ಬಟ್ ಫುಲ್ ವೆಹಿಕಲ್ಸ್ ಇದೆ. ಜನ ಮರಳು ಜಾತ್ರೆ ಮರಳು ಅಂತ ಹೇಳೋ ಸಿಚುವೇಶನ್ ನಮ್ಮ ಕೊಡಗುದು. ನೋಡಿ ಇಲ್ಲಿ ಇದೆಲ್ಲ ವೆಹಿಕಲ್ಸ್ ರಾಜಸೀಟಿಗೆ ಹೋಗುವಂಥದ್ದು. ಅಂದರೆ ಇವತ್ತು ಕೂಡ ಮಡಿಕೇರಿಯಲ್ಲಿ ನಂದೇ ಸದ್ದು ಪೂರ್ತಿ. ಯಾವ ರೇಂಜಿಗೆ ಮಂಜಿದೆ ನೋಡಿ ಇಲ್ಲಿ. ಆಯಿತು ಸಂಜೆ ಮಧ್ಯಾಹ್ನ ಏನೋ ಒಂದು 3 ಗಂಟೆ ಆಗಿದೆ, ಬಟ್ ಸ್ಟಿಲ್ ಹೆವಿ ಅಂದರೆ ಹೆವಿ ಮಂಜಿದೆ. ಏನು ಗುರು ಇದು? ಬ್ಯೂಟಿ. ಗಂಟ್ಲಲ್ಲಿ ಮುಕ್ಕಳಾರೆ ಕಫ ಇದೆ. ಮನೆಗೆ ಹೋಗ್ಬಿಟ್ಟು ಬೆಚ್ಚ ಮಲಗಬೇಕು ಗುರು. ಮಡಿಕೇರಿ ಅಂದ್ರೆ ಮಡಿಕೇರಿ, ಏನೇ ಹೇಳಿ ಸಾಕತ್ತಾಗಿದೆ ಇವತ್ರ. ಸ್ವರ್ಗ ಗುರು, ಸ್ವರ್ಗ ಮಾತೇ ಇಲ್ಲ.